ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಜಾಸ್ತಿ ಮಾತಾಡ್ದಲ್ಲೇ ಇವತ್ತಿನ ವಿಷಯಕ್ಕೆ ಬಂದುಬಿಡ್ತೀನಿ. ಏನಪ್ಪ ಅಂದರೆ, ನಾನು ಇನ್ಸ್ಟಾಗ್ರಾಮ್ನ ನೋಡುವಾಗ ಯಾವಾಗಲೂ ನನ್ನ ರೀಲ್ಸಲ್ಲಿ ಒಂದು ವಿಡಿಯೋ ಅಂತೂ ಇದ್ದೇ ಇರುತ್ತೆ. ಸೊ ಅದೇನು ಅಂದರೆ ಚಾಕ್ಲೇಟ್ ಡಿಪ್ ಸ್ಟ್ರಾಬೆರಿ ವಿಡಿಯೋ ಇರುತ್ತಲ್ಲ ಅದು. ಆ್ಯಂಡ್ ನಾನು ಅನ್ಕೋತಾ ಇದ್ದೆ ಯಾವಾಗಲಾದರೂ ಒಂದು ಸರಿ ಇದನ್ನ ಟ್ರೈ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂತ. ಆ್ಯಂಡ್ ಫೈನಲಿ ಆ ದಿನ ಇವತ್ತಾಗಿದೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ವೆರಿ ಈಸಿ ಅಂತ ಅನ್ನಿಸ್ತು, ಬಟ್ ಅದೇ ಥರ ರಿಸಲ್ಟ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ಬನ್ನಿ. ಆ್ಯಂಡ್ ನನ್ನ ಹತ್ರ ಫ್ರೆಶ್ ಆಗಿರೋ ಸ್ಟ್ರಾಬೆರೀಸ್ ಇದೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಚಾಕ್ಲೇಟ್ ಕೂಡ ನನ್ನ ಹತ್ರ ಇದೆ. ಆ್ಯಂಡ್ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಏನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಡಾರ್ಕ್ ಕಾಂಪೌಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾದರೆ ಬನ್ನಿ, ಅವ್ರು ಹೇಳಿರೋ ಥರನೇ ಬರುತ್ತಾ ಇಲ್ಲ ಬೇರೆ ಥರ ಬರುತ್ತಾ ಅಂತ ನಾನು ನಿಮಗೂ ತಿಳಿಸ್ತೀನಿ. ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳಿಗೂ ಕೂಡ ತಿನ್ನಿಸಿ ನೋಡೋಣ ಅವಳಿಗಿಷ್ಟ ಆಗುತ್ತಾ ಇಲ್ವಾ ಅಂತ. ಫಸ್ಟ್ ಏನಂತ ಅಂದರೆ, ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಬೋದು, ಇಲ್ಲಾಂದರೆ ನಾನಿಲ್ಲಿ ಹೇರ್ ಫ್ರೈಯರಲ್ಲಿ ಹಾಕಿ ಮೆಲ್ಟ್ ಮಾಡ್ತೀನಿ. ಸೊ ಬನ್ನಿ, ಮೆಲ್ಟ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ. ಆ್ಯಂಡ್ ನಾನಿಲ್ಲಿ ನೀಟಾಗಿ ಉಪ್ಪಾಕಿ ತೊಳೆದಿರೋ ಸ್ಟ್ರಾಬೆರಿನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಟ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಅಷ್ಟೇ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಟ್ರೈ ಮಾಡೋಣ ಹೆಂಗಿದೆ ಅಂತ. ಆ್ಯಂಡ್ ನಾನು ಹಂಗೆ ಸ್ಟ್ರಾಬೆರಿನ ಚಾಕ್ಲೇಟ್ಗೆ ಡಿಪ್ ಮಾಡಿ ತಿಂತೀನಿ. ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಸಕ್ಕತ್ತಾಗಿದೆ. ಒಂಥರ ಚೆನ್ನಾಗಿರುತ್ತೆ, ಹುಳಿ ಸ್ವೀಟು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ಟೇಸ್ಟ್ ತುಂಬ ಇಷ್ಟ ಆಯಿತು. ಸೊ ನನ್ನ ಮಗಳನ್ನ ಕೇಳೋಣ ಇವಾಗ. ಸಿರಿ, ಇಲ್ಲಿ ಬನ್ನಿ. ಇಲ್ಲಿ ಇವಾಗ ನನ್ನ ಮಗಳಿಗೆ ಟ್ರೈ ಮಾಡಿಸೋಣ ಗೈಸ್. ತಿನ್ನು. ಸಿರಿ, ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಇನ್ನೊಂದು ಬೇಕಾ? ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.